ನಮಸ್ತೆ ಟು ಆಲ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡ್ರಿ, 3/10/2025 ಅಂದ್ರೆ ಅಕ್ಟೋಬರ್ 3ನೇ ತಾರೀಕ ಒಂದು ಕರ್ನಾಟಕ ಸರ್ಕಾರದ ಎಜುಕೇಶನ್ ಡಿಪಾರ್ಟ್ಮೆಂಟ್ ದಿಂದ ಅಂದ್ರೆ CSL ದಿಂದ ಅಂದ್ರೆ ಸೆಂಟ್ರಲೈಡ್ ಅಡ್ಮಿಷನ್ ಘಟಕದಿಂದ ಒಂದು ನೋಟಿಫಿಕೇಶನ್ ಬಂದೈತಿ. ಇದು ಎದರ ಬದಲಪ್ಪ ಅಂದ್ರೆ 2025-26ನೇ ಸಾಲಿನ 2 ವರ್ಷಗಳ BEd ಕೋರ್ಸ್ಗೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪ್ರವೇಶ ಮತ್ತು ಹಂಚಿಕೆ ಕುರಿತು. ಅಂದ್ರೆ ಯಾರ್ಯಾರು ನೀವು ಗೌರ್ಮೆಂಟ್ ಸೀಟನ್ನು ತಗೊಂಡು BEd ಮಾಡಬೇಕಾಗಿರ್ತದೆ. 2 ಇಯರ್ BEd, ಈಗಾಗಲೇ 1 ಇಯರ್ BEd ಸ್ಟಾರ್ಟ್ ಆಕೈತೆ ಅಂತ ಒಂದು ಬಿಲೀಫ್ ಇತ್ತು. ಆದರೂ ಈ ವರ್ಷ ಅದನ್ನ ಸ್ಟಾರ್ಟ್ ಮಾಡಿಲ್ಲ. ನೋಡುನು ಅದು ನೆಕ್ಸ್ಟ್ ವರ್ಷದಿಂದ ಒಂದು ಇಂಪ್ಲಿಮೆಂಟ್ ಆಗ್ಬೋದು. ಆದರೆ ಈ ವರ್ಷನೂ ಕೂಡ 2 ವರ್ಷಗಳ BEd ಕೋರ್ಸ್ಗೆ ನಿಮ್ಗೆ ಗೌರ್ಮೆಂಟ್ ಸೀಟಿಗಾಗಿ ಒಂದು ಅಪ್ಲಿಕೇಶನ್ ಅನ್ನ ಕರೆದಾರು. ಈ ಒಂದು ನೋಟಿಫಿಕೇಶನ್ ಅಕ್ಟೋಬರ್ 3ನೇ ತಾರೀಕ ರಿಲೀಸ್ ಆಗೈತಿ. ನೀವು ಇದಕ್ಕೆ ಗೌರ್ಮೆಂಟ್ ಸೀಟಿಗಾಗಿ ಅಪ್ಲೈ ಮಾಡೋರಿದ್ರೆ ಈ ಒಂದು ವೆಬ್ಸೈಟ್ www.schooloeducation.karnataka.gov.in ನಲ್ಲಿ ಲಾಗಿನ್ ಆಗೋ ಮೂಲಕ ನೀವು ಒಂದು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡುವುದರ ಮೂಲಕ ನೀವು ಒಂದು ಗೌರ್ಮೆಂಟ್ ಸೀಟಿಗಾಗಿ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಅರ್ಜಿ ಸಲ್ಲಿಸುವ ಅವಧಿ ನೋಡ್ರಿ, 3/10/2025 3/11/2025 ಆನ್ಲೈನ್ ನಲ್ಲಿ ಮಾತ್ರ. ಅಂದ್ರೆ ನೀವು ಯಾವುದೇ ಒಂದು ಆಫ್ಲೈನ್ ಅನ್ನ ವೇದಾಗ ಅರ್ಜಿ ಸಲ್ಲಿಸಕ್ ಬರಂಗಿಲ್ಲ. 3/10/2025 3/11/2025 ಅಂದ್ರೆ ಕರೆಕ್ಟ್ 1 ತಿಂಗಳವರ ಒಂದು ಟೈಮ್ ಅನ್ನು ಕೊಟ್ಟರು. ಆಮೇಲೆ ಮೂಲ ದಾಖಲೆಗಳೊಂದಿಗೆ ಅರ್ಜಿ ಪರಿಶೀಲನೆ ಅವಧಿ ಅಂದ್ರೆ ಅರ್ಜಿ ಪರಿಶೀಲನೆಯ ಒಂದು ವೆರಿಫಿಕೇಶನ್ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ 1 ವಾರ ಹತ್ತು ಕೊಟ್ಟರು. ನೀವು ಅರ್ಜಿ ಹಾಕ್ರಿ, ಆಮೇಲೆ ನಿಮ್ಗೆ ಎಂದು ಇದು ಮಾಡ್ಬೇಕು ಅನ್ನೋದು ವೆರಿಫಿಕೇಶನ್ ಅನ್ನೋದು ನಿಮ್ಗೆ ತಿಳಿಸ್ತಾರ ಅವ್ರ. ಇಲ್ಲಿ ಆನ್ಲೈನ್ ಅರ್ಜಿ ಹಾಕೋತಿ, ನೀವು ಯಾವ ಸೈಬರ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಎಲ್ಲ ಅವರ ನಿಮ್ಗೆ ಫಿಲ್ ಮಾಡ್ತಾರು. ಇಲ್ಲಿ ನೋಡ್ರಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡ್ರಿ. ಅದಕ್ಕೆ ಅಪ್ಲಿಕೇಶನ್ ಹಾಕುವುದಕ್ಕೆ ಗೌರ್ಮೆಂಟ್ ಸೀಟಿಗಾಗಿ SSLC ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ, ಪದವಿಯ ಅಂಕಪಟ್ಟಿಗಳು. ಹೌದಾ, ಪುನರಾವರ್ತಿತ ಅಭ್ಯರ್ಥಿಗಳು ಪ್ರತಿ ವರ್ಷದ ಕ್ರೋಢೀಕೃತ ಅಂಕಪಟ್ಟಿಯನ್ನು ಅಥವಾ ಲಭ್ಯವಿಲ್ಲದಿದ್ದಲ್ಲಿ ಎಲ್ಲ ಪ್ರಯತ್ನಗಳ ಆಲ್ ಅಟೆಂಪ್ಟ್ಸ್ಗಳ ಅಂಕಪಟ್ಟಿಗಳನ್ನು ಲಗತ್ತಿಸಬೇಕು. ಅಂದ್ರೆ ನೀವು ಒಂದು ಅಟೆಂಪ್ಟ್ನ ಪಾಸ್ ಆಗಿಲ್ಲ ಕಡೆ ಏನ್ ಮಾಡ್ತಾರು, ಬೇರೆ ನೀವು ಪಾಸ್ ಆದ ನಂತರ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಬಂದಿರ್ತೈತಿ, ಅದನ್ನ ಸಬ್ಮಿಟ್ ಮಾಡಬೇಕು. ಇಲ್ಲಿ ಕಡೆ ಏನಾಗತಿ, ಪ್ರತಿ ವರ್ಷದ ಬೇರೆ ನೀವು ಪಾಸ್ ಆದಂಗ ಮಾರ್ಕ್ಸ್ ಕಾರ್ಡ್ಗಳನ್ನ ಎಲ್ಲವನ್ನೂ ಸ್ಕ್ಯಾನ್ ಮಾಡಬೇಕಾಗತಿ. ನೀವೇನಾದ್ರೂ PG ಮುಗಿಸಿದ್ರಪ್ಪ ಅಂದ್ರೆ ಅದರ ಒಂದು ಅಂಕಪಟ್ಟಿಗಳು ಅಂದ್ರೆ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳು. ಕರ್ನಾಟಕದ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರಗಳು ಅಂದ್ರೆ 1ರಿಂದ 12ನೇ ತರಗತಿಯವರೆಗೆ ಅಥವಾ ಅರ್ಹತಾ ಪರೀಕ್ಷೆಯವರೆಗೆ ಅನುಬಂಧ 1ರಂತೆ. ಅಂದ್ರೆ ಕನಿಷ್ಠ ನೀವು 7 ವರ್ಷಗಳ ತನಕ ಕರ್ನಾಟಕದಾಗ ಅಧ್ಯಯನ ಮಾಡಿಲ್ಲ ಅನ್ನಕ ನಿಮ್ಗೆ ಒಂದು ಸ್ಕೂಲ್ ಸರ್ಟಿಫಿಕೇಟ್ ಅಂದ್ರೆ ಎಜುಕೇಶನ್ ಸ್ಟಡಿ ಸರ್ಟಿಫಿಕೇಟ್ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತಿ. ಕನ್ನಡ ಮಾಧ್ಯಮದ ಮೀಸಲಾತಿಗೆ ಪರಿಗಣಿಸಲು 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಪ್ರಮಾಣ ಪತ್ರಗಳು. ಇದನ್ನು ಕೂಡ ನೀವು ಕನ್ನಡ ಮಾಧ್ಯಮದ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಸಿಗ್ತಾವು. ಅದನ್ನ ನೀವು 1ರಿಂದ 10ನೇವರೆಗೆ ನೀವು ಎಲ್ಲೆಲ್ಲಿ ಶಾಲೆ ಕಲ್ತೀರಿ ಅಲ್ಲಿ ಒಂದ ಶಾಲೆಗಿದ್ರೆ ಒಂದ ಶಾಲೆ ಕೊಡ್ತಾರು. ಬೇರೆ ಬೇರೆ ಶಾಲೆ ಕಲ್ತಿರಪ್ಪ ನೀವು ಎಲ್ಲ ಶಾಲೆಗಳಲ್ಲಿ ನಿಮ್ಮ ಒಂದು ಕನ್ನಡ ಮಾಧ್ಯಮದ ವ್ಯಾಸಂಗದ ಪ್ರಮಾಣ ಪತ್ರ ನೀವು ಪಡ್ಕೋಬೇಕಾಗತಿ. ಅದೇ ರೀತಿ ಪ್ರವರ್ಗದಲ್ಲಿ ಆಯ್ಕೆ ಬಯಸಿದಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ D ಯಲ್ಲಿ ಅಥವಾ ಚಾಲ್ತಿಯಲ್ಲಿರುವ ನಿಯಮದಂತೆ ಸಕ್ಷಮ ಪ್ರಾಧಿಕಾರವು ನೀಡಲಾಗಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇಲ್ಲಿ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತಿ. ನೀವು ಕೆಟಗರಿ ಒಳಗ ನಿಮ್ಮ ಕೆಟಗರಿ ಒಳಗ ನೀವು ರಿಸರ್ವೇಶನ್ ಅನ್ನ ಒಂದು ಸೆಲೆಕ್ಷನ್ ಅನ್ನ ಬಯಸಿದ್ರ SC ST ಅವರಿಗೆ ನಮೂನೆ D ಯಲ್ಲಿ ಅಂದ್ರೆ ಫಾರ್ಮ್ಯಾಟ್ D ಒಳಗ ಅವ್ರನ್ನ ಒಂದು ಇನ್ಕಮ್ ಅಂಡ್ ಕಾಸ್ಟ್ ಅನ್ನ ತೆಗಿಸ್ಬೇಕಾಗತಿ. ಒಂದು ಪರಿಶಿಷ್ಟ ಜಾತಿ ಪ್ರವರ್ಗ A ಒಳಗ ಅಂದ್ರೆ ಕೆಟಗರಿ 1 ಮಂದ ಪ್ರವರ್ಗ ಜಾತಿ B, ಪರಿಶಿಷ್ಟ ಜಾತಿ ಪ್ರವರ್ಗ C ಅಭ್ಯರ್ಥಿಗಳು ಕಡ್ಡಾಯವಾಗಿ ನಿಗದಿತ ನಮೂನೆಯಲ್ಲಿ ತಮ್ಮ ಪ್ರವರ್ಗ ಕುರಿತಂತೆ ಹೊಸದಾಗಿ ಪಡೆದಿರುವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ. ಅಂದ್ರೆ ಇತ್ತೀಚೆಗೆ ನೀವು ಪಡೆದಿರಬೇಕಾದ ಬಹಳ ಓಲ್ಡ್ ಇರಬಾರ್ದು. ಹಿಂದುಳಿದ ವರ್ಗಗಳ ಪ್ರವರ್ಗ 1 ಅಭ್ಯರ್ಥಿಗಳು ನಮೂನೆ E ಯಲ್ಲಿ ಪ್ರವರ್ಗ 1 ಕೆಟಗರಿ 1 ಅವ್ರು ಏನ್ ಮಾಡಬೇಕು, ನಮೂನೆ E ಯಲ್ಲಿ 2A, 2B, 3A ಮತ್ತು 3B ವರ್ಗಗಳ ಅಭ್ಯರ್ಥಿಗಳು ನಮೂನೆ F ನಲ್ಲಿ ಸಂಬಂಧಿಸಿದ
ತಾಲೂಕು ತಹಸೀಲ್ದಾರರಿಂದ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು. ಕೆಟಗರಿ 1 ಅವರು ನಮೂನೆ ಇ ಯಲ್ಲಿ, ಆಮೇಲೆ 2A 2B 3A ಮತ್ತು 3B ಅವರು ನಮೂನೆ F ನಲ್ಲಿ ನೀವು ಇನ್ಕಮ್ ಅಂಡ್ ಕಾಸ್ಟ್ ಅನ್ನ ಒಂದು ತಹಸೀಲ್ದಾರರಿಂದ ನೀವು ಪಡ್ಕೊಂಡಿರ್ಬೇಕಾಗತಿ. ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಅಂದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ತಹಸೀಲ್ದಾರರಿಂದ ಪಡ್ಕೊಂಡಿರ್ಬೇಕಾಗತಿ. ಮುಕ್ತ ಶಾಲೆಯಲ್ಲಿ ಅಥವಾ ನೇರವಾಗಿ ನೋಂದಣಿ ಮಾಡಿ SSLC ಅಥವಾ PUC ಯನ್ನು ಪಾಸು ಮಾಡಿರುವ ಕರ್ನಾಟಕದ ಅಭ್ಯರ್ಥಿಗಳು 7 ವರ್ಷಗಳ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಡಬೇಕು. ಅಂದ್ರೆ ಡೈರೆಕ್ಟ್ ಒಬ್ಬರು 10th ಎಕ್ಸಾಮ್ ಬರೆದಿರ್ತಾರೋ ಅಥವಾ PUC ಅನ್ನು ಮಾಡಿರ್ತಾರೋ ಅಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ ಕರ್ನಾಟಕ ಅಭ್ಯರ್ಥಿಗಳು ಅಂತ ಪ್ರೂವ್ ಮಾಡಕ 7 ವರ್ಷಗಳ ಒಂದು ನಾವು ಕರ್ನಾಟಕದಾಗ ಅದೀವು ಅನ್ನೋದನ್ನ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನ ಕೊಡಬೇಕಾಗತಿ. ಇದು ಅಂದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನೀವು ಕೊಡಬೇಕಾಗತಿ. ಹೊರನಾಡು ಕನ್ನಡಿಗರು 5 ವರ್ಷಗಳ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಅಂದ್ರೆ ಕರ್ನಾಟಕ ಬಿಟ್ಟು ಹೊರಗಡೆ ಇರ್ತಾರೋ ಅವರು ಕೂಡ ಏನಾಗುತ್ತೆ 5 ವರ್ಷಗಳ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಡಬೇಕು. ಗಡಿನಾಡ ಕನ್ನಡಿಗರು ತಹಸೀಲ್ದಾರರಿಂದ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಡಬೇಕು. ಅಂದ್ರೆ ಗಡಿಗಳಲ್ಲಿ ಅಂದ್ರೆ ಬಾರ್ಡರ್ಗಳಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಒಂದು ತಹಸೀಲ್ದಾರರಿಂದ ಪಡ್ಕೊಂಡಿರ್ಬೇಕಾಗತಿ. ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತಿ. ಯಾವಪ್ಪ ಅಂದ್ರೆ ಇದನ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ನೀವು ಮಾಡಬೇಕಾಗತಿ. ವಿಶೇಷ ಗುಂಪುಗಳಲ್ಲಿ ಆಯ್ಕೆ ಬಯಸಿದಲ್ಲಿ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಗಳಲ್ಲಿ ಸಲ್ಲಿಸುವುದು. ಬೇರೆ ಬೇರೆ ನೀವು ಸ್ಪೆಷಲ್ ಗುಂಪುಗಳಿಗೆ ಸಂಬಂಧಿಸಿದ್ರಪ್ಪ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತ ನಮೂನೆಗಳಂತಂದ್ರೆ ಒಂದು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತಿ. ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದ ಅನುಮತಿ ಪತ್ರ. ಅಂದ್ರೆ ನೀವು ಎಲ್ಲೇ ಸರ್ಕಾರಿ ಅಥವಾ ಅನುದಾನಿತ ಏಡೆಡ್ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಮಾಡಕತ್ತಿದ್ದೀರಪ್ಪ ಅಂದ್ರೆ ಮಾತ್ರ ಇದು ಅವರಿಗೆ ಅಪ್ಲೈ ಆಗತಿ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮೀಸಲಾತಿ ಬಯಸಿದಲ್ಲಿ 371J ನಿಯಮದಲ್ಲಿ ತಿಳಿಸಿರುವಂತೆ ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಸಂಬಂಧಿಸಿದ ವಿಭಾಗದವರಿಂದ ಈಗಾಗಲೇ ಪಡೆದಿರುವ ವಾಸಸ್ಥಳ ಪ್ರಮಾಣ ಪತ್ರವನ್ನು ತಮಗೆ ಅನ್ವಯಿಸುವ ಇತರೆ ಮೂಲ ದಾಖಲೆಗಳೊಂದಿಗೆ ಸಲ್ಲಿಸುವುದು. ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಜಿಲ್ಲೆಗಳಲ್ಲಿ 6 ಜಿಲ್ಲೆಗಳಲ್ಲಿ ಬರ್ತಕ್ಕಂಥವ್ರು ಮೀಸಲಾತಿ ಬೇಕಾದ್ರೆ ಅವ್ರಿಗೆ ರಿಸರ್ವೇಶನ್ ಬೇಕಾದ್ರೆ ಪೇ ಮಾಡೋದು 371J ಒಂದು ನಿಯಮದ ಪ್ರಕಾರ ಸಹಾಯಕ ಆಯುಕ್ತರಿಂದ ಅವರ ಒಂದು ವಿಭಾಗದಿಂದ ಪಡೆದಂತ ವಾಸಸ್ಥಳ ಪ್ರಮಾಣ ಪತ್ರವನ್ನು ಮತ್ತು ಇತರೆ ದಾಖಲೆಗಳೊಂದಿಗೆ ಅವರು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಅದರ್ ಡಾಕ್ಯುಮೆಂಟ್ಸ್ ಕೂಡ ಅಲ್ಲಿ ನೀವು ಬೇರೆ ಬೇರೆ ಫೋಟೋವನ್ನು ಮತ್ತು ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡು ಅನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಯಾವಾಗ ವೆರಿಫಿಕೇಶನ್ ಟೈಮ್ದಾಗ. ಈ ರೀತಿಯಾಗಿ ನೀವು ನೋಡ್ರಿ ಐತಿ 1 ತಿಂಗಳ ಟೈಮ್ ಐತಿ. ಯಾರ್ಯಾರು ಗೌರ್ಮೆಂಟ್ ಶೀಟ್ ಒಂದು B.Ed ಮಾಡಿರ್ಕತ್ರಿ ಅವ್ರು ಒಂದು ಒಳ್ಳೆಯ ಅನುಕೂಲ ಇರ್ತೈತಿ. ಯಾಕಂದ್ರೆ ಫೀಸ್ ಅಲ್ಲಿ ಒಂದು ಕನ್ಸಿಡರೇಬಲ್ ಅಮೌಂಟ್ ನೀವು ಉಳಿಸಬಹುದು. ಅದಕ್ಕೆ ನಿಮ್ಗೆ ಏನಾರೇ ಒಂದು ಮಾಹಿತಿ ಬೇಕಾದ್ರೆ ಇಲ್ಲಿ ಕೊಟ್ಟಂತ ನಂಬರ್ಗಳಿಗೆ ನೀವು ದೂರವಾಣಿ ಸಂಖ್ಯೆಗಳಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೋಬಹುದು. ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಪಾವತಿಸಬೇಕಾದ ಶುಲ್ಕ ಕೊಟ್ಟರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪ್ರವರ್ಗ 1ದವರಿಗೆ 100 ರೂಪಾಯಿ ಐತಿ. ಅಂಗವಿಕಲ ಅಭ್ಯರ್ಥಿಗಳಿಗೆ ಏನು ಫೀ ಇಲ್ಲ. ಅದರ್ ಕ್ಯಾಂಡಿಡೇಟ್ಸ್ಗಳಿಗೆ 3 ರೂಪಾಯಿನ ನೀವು ಪೇ ಮಾಡಬೇಕಾಗತ್ತೆ. ಮೂಲ ದಾಖಲೆಗಳ ಪರಿಶೀಲನೆ ಅಂತ ಇಂದೀಕರಣ ಅಂದ್ರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ಅರ್ಜಿಯ ಮುದ್ರಿತ ಪ್ರತಿಯೊಂದಿಗೆ ತಾನು ಅರ್ಜಿ ಸಲ್ಲಿಸುವಾಗ ಒದಗಿಸಿದ ಮಾಹಿತಿಗೆ ಸಂಬಂಧಿಸಿರುವ ತನ್ನ ಎಲ್ಲ ಅಂಕಪಟ್ಟಿ, ಮೀಸಲಾತಿ ಪ್ರಮಾಣ ಪತ್ರ, ಸಂಬಂಧಿಸಿದ ಎಲ್ಲ ಮೂಲ ಪ್ರಮಾಣ ಪತ್ರಗಳನ್ನು ಹಾಗೂ ಅವುಗಳ ಒಂದು ಪ್ರತಿಯೊಂದಿಗೆ ಅರ್ಜಿಯಲ್ಲಿ ಕೋರಿರುವ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ ನೋಡಲ್ ಕೇಂದ್ರ ಅಂದ್ರೆ ಡಯಟ್ ಆರ್ CTE ದಲ್ಲಿ ಪರಿಶೀಲನೆಗೆ ಹಾಜರುಪಡಿಸುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ ಒಂದು ವಾರದ ಒಳಗೆ ಏನ್ ಮಾಡುತ್ತೆ, ನೀವು ಅದನ್ನ ಪ್ರಿಂಟ್ಔಟ್ ತೆಗೆದುಕೋಬೇಕಾಗತ್ತೆ. ಅಪ್ಲಿಕೇಶನ್ ಪ್ರಿಂಟ್ಔಟ್. ಆಮೇಲೆ ನೀವೇನೇನ ಅಪ್ಲೋಡ್ ಮಾಡಿರ್ತೀರಿ ಅಪ್ಲಿಕೇಶನ್ ಹಾಕೋ ಮುಂದೆ ಅವೆಲ್ಲವುಗಳ ಒಂದು ಮೂಲ ಪ್ರಮಾಣ ಪತ್ರಗಳನ್ನು ಹಾಗೂ ಅವುಗಳ ಒಂದು ಸೆಟ್ ಜೆರಾಕ್ಸ್ ಅನ್ನು ನೀವು ಡಯಟ್ ಅಥವಾ CTE ಕೇಂದ್ರಗಳಲ್ಲಿ ಒಂದು ವೆರಿಫಿಕೇಶನ್ ಹೋಗುವ ಮುಂದೆ ಒಯ್ಯಬೇಕಾಗತ್ತೆ ಕಂಪಲ್ಸರಿಯಾಗಿ. ಅಭ್ಯರ್ಥಿಗಳು ದಾಖಲಾತಿ ಸಮಯದಲ್ಲಿ ಮೂಲ ದಾಖಲೆಗಳನ್ನು ಮೇಲಿನ ಕ್ರಮದಲ್ಲಿ ಜೋಡಿಸಿ ಈ ಅಧಿಸೂಚನೆಯಲ್ಲಿ ನೀಡಿರುವ ನಿಗದಿತ ಅನುಬಂಧದೊಡನೆ ಅನ್ನೆಕ್ಸ್ಚರ್ 6 ಪರಿಶೀಲನೆ ಸಲ್ಲಿಸಬೇಕು. ಅದನ್ನು ನೀವು ಸರಿಯಾದ ಒಂದು ರೀತಿಯಲ್ಲಿ ಜೋಡಿಸಿ ಅವುಗಳನ್ನ ಅನ್ನೆಕ್ಸ್ಚರ್ 6ದೊಂದಿಗೆ ಒಂದು ಅಲ್ಲಿ ವೆರಿಫಿಕೇಶನ್ ನೀವು ಸಲ್ಲಿಸಬೇಕಾಗತ್ತೆ.
ಅಭ್ಯರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಸ್ವಯಂ ದೃಢೀಕರಿಸಲಾದ ಎಲ್ಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಪರಿಶೀಲನೆಗೆ ಕಡ್ಡಾಯವಾಗಿ ಸಲ್ಲಿಸಬೇಕು. ಅದನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಯ್ದ್ರ ಜೊತೆಗಿನ ಒಂದು ಸೆಟ್ ಜೆರಾಕ್ಸ್ ಕಾಪಿಯನ್ನು ನೀವು ಅದನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕಾಗತಿ. ಅವುಗಳನ್ನು ಕೂಡ ಒಂದು ಸೆಟ್ ನೀವು ಒಯ್ಬೇಕಾಗತಿ. ಮೂಲ ದಾಖಲೆಗಳ ಪರಿಶೀಲನೆ ನಂತರ ಆ ದಾಖಲೆಗಳ ಒಂದು ಪ್ರತಿಯನ್ನು CACಗೆ ಒಪ್ಪಿಸಲು ನೋಡಲ್ ಅಧಿಕಾರಿಯವರು ತಮ್ಮೊಂದಿಗೆ ಇರಿಸಿಕೊಳ್ಳುವರು. ಒಂದು ಸೆಟ್ ನೀವು ಅವರಿಗೆ ಕೊಡಬೇಕಾಗತಿ, ಅಲ್ಲಿ ಕೊಟ್ಟ ಬರಬೇಕಾಗತಿ. ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಅಭ್ಯರ್ಥಿಯು ದಾಖಲಾತಿಗೆ ನಿಗದಿಪಡಿಸಿರುವ ಅರ್ಹತೆಯನ್ನು ಹೊಂದಿಲ್ಲವೆಂದು ಕಂಡು ಬಂದಲ್ಲಿ ಅವರನ್ನು ಅನರ್ಹಗೊಳಿಸಲಾಗುವುದು ಹಾಗೂ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ನೀವು ಎಲಿಜಿಬಲ್ ಹಾಕಿರೋ ಇಲ್ಲೋ ಅನ್ನೋದನ್ನು ನೋಡ್ಕೊಂಡು ಫಸ್ಟ್ ಅಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅದಾವಿಲ್ಲೋ ಅನ್ನೋದನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿರಿ. ಇಲ್ಲಪ್ಪ ಅಂದ್ರೆ ನೀವು ವೆರಿಫಿಕೇಶನ್ ಆದಾಗ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಚಾನ್ಸ್ ಇರ್ತೈತಿ. ಅಭ್ಯರ್ಥಿಗಳ ಮೂಲ ಅಂಕಪಟ್ಟಿ ಅಥವಾ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಜಿಲ್ಲಾ ನೋಡಲ್ ಅಥವಾ ವ್ಯವಸ್ಥಾಪಕ ಕೇಂದ್ರದ ಪರಿಶೀಲನಾಧಿಕಾರಿಗಳು ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಆನ್ಲೈನ್ ತಂತ್ರಾಂಶದಲ್ಲಿ ಮಾಹಿತಿಯನ್ನು ಇಂದ್ರೀಕರಿಸುವರು. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿದ ಮೇಲೆ ಮಾತ್ರ ಅಲ್ಲಿ ಅವರು ನಿಮ್ಮ ಒಂದು ಜಿಲ್ಲಾ ನೋಡಲ್ ಅಥವಾ ವ್ಯವಸ್ಥಾಪಕ ಕೇಂದ್ರದ ಪರಿಶೀಲನಾಧಿಕಾರಿ ಯಾವ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡ್ತಾರೆ. ಅವರು ನಿಮ್ಮ ಕಣ್ಣು ಮುಂದೆ ಅಂದ್ರೆ ಇನ್ ಫ್ರಂಟ್ ಆಫ್ ಯು ಏನ್ ಮಾಡ್ತಾರೆ, ನಿಮ್ಮ ಎಲ್ಲ ಮಾಹಿತಿಯನ್ನು ಅವರು ಆನ್ಲೈನ್ ನಲ್ಲಿ ಎಂಟ್ರಿ ಮಾಡ್ತಾರೆ. ಮೂಲ ದಾಖಲೆಗಳ ಪರಿಶೀಲನೆ ನಂತರ ಪರಿಶೀಲನಾಧಿಕಾರಿಯು ಅಗತ್ಯ ಮಾಹಿತಿಗಳನ್ನು ಆನ್ಲೈನ್ ತಂತ್ರಾಂಶದಲ್ಲಿ ಇಂದ್ರೀಕರಿಸಿದ ನಂತರವೇ ಅರ್ಹ ಅಭ್ಯರ್ಥಿಗಳ ಅರ್ಜಿಗಳನ್ನು ಮಾತ್ರ ಮುಂದಿನ ದಾಖಲಾತಿ ಪ್ರಕ್ರಿಯೆ ಪರಿಗಣಿಸಲಾಗುವುದು. ಅವರೆಲ್ಲವೂ ನಿಮ್ಮ ಇನ್ಫಾರ್ಮೇಶನ್ ಎಂಟ್ರಿ ಮಾಡಿದ ಮೇಲೆ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ನೆಕ್ಸ್ಟ್ ಪ್ರೊಸೆಸ್ಗೆ ಕನ್ಸಿಡರ್ ಮಾಡ್ತಾರೆ. ಪರಿಶೀಲನೆಯಾಗದ ಅಥವಾ ಅಪೂರ್ಣ ಅರ್ಜಿಗಳನ್ನು ಅಥವಾ ತಿರಸ್ಕೃತ ಅರ್ಜಿಗಳನ್ನು ಮುಂದಿನ ಹಂತದ ಪ್ರಕ್ರಿಯೆಗಳಿಗೆ ಪರಿಗಣಿಸಲಾಗುವುದಿಲ್ಲ. ನೋಡಿ, ರಿಜೆಕ್ಟ್ ಆದಂತ ಅಪ್ಲಿಕೇಶನ್ ಅನ್ನ ಮುಂದಿನ ಪ್ರೊಸೆಸ್ಗೆ ಕನ್ಸಿಡರ್ ಮಾಡಂಗಿಲ್ಲ. ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂತಹವರನ್ನು ಗೈರು ಹಾಜರೆಂದು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಪರಿಶೀಲನೆಗೆ ಯಾವುದೇ ಅವಕಾಶ ಇರುವುದಿಲ್ಲ. ನೋಡಿ, ನೀವು ಅಪ್ಲಿಕೇಶನ್ ಹಾಕಿದ 7 ದಿವಸ ಒಳಗೆ ನೀವು ಡಯಟ್ ಅಥವಾ CT ಕೇಂದ್ರಗಳಿಗೆ ಹೋಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು. ಇಲ್ಲಿಗೆ 7 ದಿನಗಳ ನಂತರ ಹೋದ್ರಪ್ಪ ಅಂದ್ರೆ ಅವ್ರು ನಿಮ್ಮನ್ನ ಅಬ್ಸೆಂಟ್ ಅಂತಲೇ ಕನ್ಸಿಡರ್ ಮಾಡುವುದಿಲ್ಲ. ಈ ಒಂದು ಸರ್ಕಾರದ ಒಂದು B.Ed ಸೀಟನ್ನು ಪಡ್ಕೊಂಡು ನೀವು ಕೂಡ ಒಂದು B.Ed ಅನ್ನ ಮಾಡ್ಕೋರಿ.